ಎಸ್, ಭಾರತದ ಈ ದಾಳಿಗೆ ಪಾಕಿಸ್ತಾನ ತಂಡ ಹೊಡಿತಾ ಇದೆ. ಭಾರತದ ದಾಳಿಯಿಂದ ನಮ್ಮನ್ನ ರಕ್ಷಣೆ ಮಾಡಿ ಹೀಗಂತ ಪಾಕ್ ಪಾರ್ಲಿಮೆಂಟ್ ನಲ್ಲಿ ಪ್ರಾಣ ಭಿಕ್ಷೆ ಬೇಡಿದ್ದಾರೆ ಎಂಪಿ. ಭಾರತದ ದಾಳಿ ಆಗಿದೆ, ಯಾಕಂದ್ರೆ ಸುಮ್ಮನೆ ನಾವು ಅವರನ್ನ ಕೆಣಕೊಂಡು ಹೋಗಿದ್ದಲ್ಲ, ಕಾಲ್ ಕೆದರ್ಕೊಂಡು ಬಂದಿದ್ದಕ್ಕೆ ಉತ್ತರ ಕೊಡ್ತಾ ಇದೆ ಭಾರತೀಯ ಸೇನೆ. ಅದಕ್ಕಾಗಿ ಈಗ ಅಲ್ಲಿನ ಎಂಪಿ ಪಾರ್ಲಿಮೆಂಟ್ ನಲ್ಲಿ ಪ್ರಾಣ ಭಿಕ್ಷೆ ಬೇಡ್ತಾ ಇದ್ದಾರಂತೆ. ಭಾರತದ ದಾಳಿಯಿಂದ ನಮ್ಮನ್ನ ರಕ್ಷಣೆ ಮಾಡಿ ಅಂತ ಕೇಳ್ತಿದಾರಂತೆ. ಅಲ್ಲಿನ ಪರಿಸ್ಥಿತಿ ಆಗಿದೆ, ಯಾಕಂದ್ರೆ ನಮ್ಮ ನಗರಗಳ ಮೇಲೆ ಸುಮ್ಮನೆ ದಾಳಿ ಮಾಡಿ ನಮ್ಮವರನ್ನ ಹತ್ಯೆ ಮಾಡುವಂತಹ ಪ್ರಯತ್ನಕ್ಕೇನು ದುಸ್ಸಾಹಸಕ್ಕೇನು ಪಾಕಿಸ್ತಾನ ಮುಂದಾಯಿತು. ಅದಕ್ಕೆ ನಗರಗಳಿಗೆ ನುಗ್ಗಿ ಪಾಕಿಸ್ತಾನದಲ್ಲಿ ಭಾರತೀಯ ಸೇನೆ ತಕ್ಕ ಉತ್ತರವನ್ನ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಸಂಸತ್ನಲ್ಲಿ ಸಂಸದರೊಬ್ರು ಕಣ್ಣೀರು ಹಾಕಿದ್ದಾರೆ, ಪ್ರಾಣ ಭಿಕ್ಷೆ ಬೇಡಿದ್ದಾರೆ ಪಾಕಿಸ್ತಾನದ ಪಾರ್ಲಿಮೆಂಟ್ ನಲ್ಲಿ. ಈಗಾಗಲೇ ನಮ್ಮ ಸೇನೆ ಕೂಡ ಪ್ರಕಟಣೆಯಲ್ಲಿ ಹೇಳಿತ್ತು, ಇಂಡಿಯನ್ ರೆಸ್ಪಾನ್ಸ್ ಹ್ಯಾಸ್ ಬಿನ್ ಇನ್ ದ ಸೇಮ್ ಡೊಮೇನ್ ವಿತ್ ಸೇಮ್ ಇಂಟೆನ್ಸಿಟಿ ಇನ್ ಪಾಕಿಸ್ತಾನ್. ಅದೇ ಇಂಟೆನ್ಸಿಟಿ, ಅದೇ ತೀವ್ರತೆಯಲ್ಲಿ ನಾವು ಪ್ರತ್ಯುತ್ತರವನ್ನ ಕೊಡ್ತಾ ಇದೀವಿ ಅಂತ. ಆದ್ರೆ ಆ ತೀವ್ರತೆಯನ್ನ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಪಾಕಿಸ್ತಾನದ ಪಾರ್ಲಿಮೆಂಟ್ ನಲ್ಲಿ ಸಂಸದ ಕಣ್ಣೀರು ಹಾಕಿದ್ದಾರೆ. ನೆರೆ ರಾಷ್ಟ್ರದ ಜೊತೆ ಸರಿಯಾಗಿರೋದು ಬಿಟ್ಟು ಹೊರೆಯಾದ್ರೆ ಇದೇ ಆಗುವಂಥದ್ದು. ಪಾಕಿಸ್ತಾನದ ಸಂಸತ್ನಲ್ಲಿ ಸಂಸದರೊಬ್ರು ಕಣ್ಣೀರು ಹಾಕಿದ್ದು ಭಾರತದ ದಾಳಿಯಿಂದ ಬೆಚ್ಚ ಬಿದ್ದಿದ್ದಾರೆ. मेडल लेके आई है एक्सरसाइज में करें, तो इसलिए जनाब स्पीकर ये बात वाजा कर देनी चाहिए, हमारी कौम यकजा है। मैं इन सब से कहूंगा कि मिल के चलो और अपने रब से रजू करो। रब काबा, हम तेरे आगे दरख्वास्त करते हैं, इस मुल्क की हिफाजत फरमाना जो तूने हमें अता किया है, और ये नबी सल्लल्लाहु अलैहि वसल्लम की दुआओं का है। आपने कायदे आजम को इंग्लैंड में मुलाकात की, ख्वाब में आए और उनको कहा कि जाओ वापस और जाके पाकिस्तान का मामला हल करो। आप खान कलात को ख्वाब में आके ये हुक्म दिया कि तुमने पाकिस्तान की सरना ये मुल्क बन के रहेगा और तुमने तो ये ऐसा बड़ा मौजज़ा है कि अल्लाह पाक ने ये हमें अता किया है और अल्लाह पाक इस मुल्क की हिफाजत फरमाएंगे। दुनिया में जहां भी देखें शायद हमारी कमी है, हम मजबूर हैं, हम गुनाहगार हैं, लेकिन रब्बे काबा हम तेरे हबीब के उम्मती हैं। खुदा का वास्ता हमसे रहम का मौला फरमा। आप चले जाएं, उधर फिलिस्तीन में चले जाएं, कश्मीर में चले जाएं, जहां भी जाएंगे मुसलमानों के साथ वो ऐसे रो रहा है जो हम सोच भी नहीं सकते हैं। तो तू हमें माफ कर दे, हम तेरे आगे सर झुकाते हैं, माफी मांगते हैं। नहीं, इसमें दो राय नहीं है मौला कि हम बड़े गुनाहगार हैं, लेकिन तेरी रहमत बहुत वसी है। तू रहमत का एक जर्रा भी भेजेगा हमारी तरफ तो इंशाल्लाह हमारी कामयाबी होगी। और दुआ करते हैं रब्बे काबा कि इस मुल्क की हिफाजत फरा और हमें दुश्मनों पर जो है वो फकीर अता फरमा और हमें उनको सरनगू करने की ताकत अता फरमा। मैं दुआ गो हूँ आर्म फोर्सेस के लिए, पाकिस्तानियों के लिए कि अल्लाह पाक हम सब की हिफाजत फरमाए और हमें आपस में जोड़ ವೈಭವೀಕರಿಸಿರೋದಲ್ಲ, ನಿಜಕ್ಕೂ ಕಣ್ಣೀರು ಹಾಕಿದ್ದಾರೆ, ನಿಜಕ್ಕೂ ಪ್ರಾಣ ಭಿಕ್ಷೆಯನ್ನ ಬೇಡಿದ್ದಾರೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇರುವ ಹಾಗೆ ಅವರ ಮಾತುಗಳನ್ನ ನೋಡಿದಾಗ ನಿಜಕ್ಕೂ ನೋವಿನಲ್ಲಿ ಕಾಪಾಡಿ ಪ್ರಾಣ ಭಿಕ್ಷೆಯನ್ನ ಕೊಡಿ ಅಂತ ಕೇಳಿರುವಂತ ಮಾತುಗಳನ್ನ ಅವರು ಆಡಿದ್ದಾರೆ. ಒಂದು ಪಾರ್ಲಿಮೆಂಟ್ ನಲ್ಲಿ ಒಬ್ಬ ಎಂಪಿ ಈ ರೀತಿಯಾಗಿ ಪ್ರಾಣ ಭಿಕ್ಷೆ ಬೇಡ್ತಾರೆ ಅಂತ ಹೇಳಿದ್ರೆ ಪಾಕಿಸ್ತಾನದ ಒಳಗಿನ ಪರಿಸ್ಥಿತಿ ಯಾವ ರೀತಿಯಾಗಿರ್ಬೇಡ. ಬಂಡುಕೋರರ ಏಟು, ರೈತರ ದಂಗೆ, ಅದರ ಜೊತೆಗೆ ಪಾರ್ಲಿಮೆಂಟ್ ನಲ್ಲಿ ಒಬ್ಬ ಎಂಪಿ ಕಣ್ಣೀರು ಹಾಕಿದ್ದಾರೆ, ನಿಜಕ್ಕೂ ಭಿಕ್ಷೆ ಬೇಡಿದ್ದಾರೆ. ವೈಭವೀಕರಿಸ್ತಾ ಇಲ್ಲ, ಅವರ ಬಾಯಿಂದ ಅಂತ ಪದಗಳು ಬಂದಿದೆ.